ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದಾಗ ಕಿವಿ ಬ್ಲಾಕ್ ಆಗುತ್ತೆ? ಅಥವಾ ಫ್ಲೈಟಲ್ಲಿ ನಿಮ್ಮ ಸುತ್ತಮುತ್ತಲಿರೋ ಮಕ್ಕಳು ಕಿವಿ ಇಟ್ಕೊಂಡು ಜೋರಾಗಿ ಅಳೋದನ್ನ ನೋಟಿಸ್ ಮಾಡಿದ್ದೀರಾ? ನೀವು ಹಿಲ್ ಸ್ಟೇಷನ್ಸ್‌ಗೆ ಹೋದಾಗ ಅಥವಾ ನೀರಲ್ಲಿ ಡೈವ್ ಮಾಡಿದಾಗ, ಸ್ಕೂಬಾ ಡೈವ್ ಮಾಡಿದಾಗ ಕಿವಿ ಬ್ಲಾಕ್ ಆಗಿರೋದಿದೆ. ಸಾಕಷ್ಟು ಜನಕ್ಕೆ ಇದೇ ಎಕ್ಸ್‌ಪೀರಿಯನ್ಸ್ ಆಗಿರುತ್ತೆ. ಇದನ್ನ ನಾವು ಯೂಸ್ಟೇಷನ್ ಟ್ಯೂಬ್ ಡಿಸ್‌ಫಂಕ್ಷನ್ ಅಂತ ಹೇಳ್ತೇವೆ. ಅಂದ್ರೆ ನಿಮ್ಮ ಯೂಸ್ಟೇಷನ್ ಟ್ಯೂಬು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಈ ಯೂಸ್ಟೇಷನ್ ಟ್ಯೂಬ್ ಅಂದ್ರೆ ಏನು? ಅದ್ರ ಕೆಲಸಗಳೇನು ಅಂತ ನನ್ನ ಕಳೆದ ವಿಡಿಯೋಲಿ ನಾನಾಗ್ಲೇ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಯೂಸ್ಟೇಷನ್ ಟ್ಯೂಬ್ ಡಿಸ್‌ಫಂಕ್ಷನ್ ಇರೋ ಪೇಷಂಟ್ಸು ಫ್ಲೈಟಲ್ಲಿ ಟ್ರಾವೆಲ್ಲೇ ಮಾಡಬಾರ್ದಾ? ಸ್ಕೂಬಾ ಡೈವ್ ಮಾಡ್ಲೇಬಾರ್ದಾ ಅನ್ನೋದಾದ್ರೆ ಮಾಡಬಹುದು. ಆದ್ರೆ ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡು ಮಾಡಿದ್ರೆ ಒಳ್ಳೇದು. ಮೊದಲನೇದಾಗಿ ನಿಮ್ಗೇನಾದ್ರೂ ನೆಗಡಿ ಕೆಮ್ಮಾಗಿತ್ತು, ಸೈನಸೈಟಿಸ್ ಆಗಿತ್ತು ಅಂದ್ರೆ ಆದಷ್ಟು ಅವಾಯ್ಡ್ ಮಾಡಿ ಟ್ರಾವೆಲಿಂಗ್‌ನ. ಇಲ್ಲ ಅವಾಯ್ಡ್ ಮಾಡೋದಕ್ಕಾಗೋದೇ ಇಲ್ಲ ಅನ್ನೋದಾದ್ರೆ ಕರೆಕ್ಟ್ ಆದ ಮೆಡಿಕೇಶನ್ಸ್‌ನ ತಗೊಂಡು ನಂತರ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿ. ಲ್ಯಾಂಡಿಂಗು ಟೇಕ್ ಆಫ್ ಟೈಮಲ್ಲಿ ಬಾಯಲ್ಲಿ ಒಂದು ಚಾಕ್ಲೇಟು, ಚೂಯಿಂಗ್ ಗಮ್ಮು ಏನಾದ್ರೂ ಇಟ್ಕೊಂಡು ಕಾನ್ಸ್ಟೆಂಟ್ ಆಗಿ ಸ್ವ್ಯಾಲೋ ಮಾಡ್ತಾ ಇರಿ. ಸೊ ಹಾಗೆ ಮಾಡಿದಾಗ ನಿಮ್ಮ ಯೂಸ್ಟೇಷನ್ ಟ್ಯೂಬು ಓಪನ್ನು ಕ್ಲೋಸ್ ಆಗುತ್ತೆ. ಸೊ ಆ ಸಡನ್ ಬ್ಲಾಕೇಜ್‌ನ ಅವಾಯ್ಡ್ ಮಾಡುತ್ತೆ. ಅಕಸ್ಮಾತ್ ಚಿಕ್ಕ ಮಕ್ಕಳಿದ್ದಲ್ಲಿ ಅವ್ರಿಗೆ ಫೀಡ್ ಮಾಡಿ ಅಥವಾ ಹಾಲು ಕುಡಿಸಿ, ನೀರು ಕುಡಿಸಿ. ಆಗ ಯೂಸ್ಟೇಷನ್ ಟ್ಯೂಬ್ ಫಂಕ್ಷನ್ ಆಗ್ತಾ ಇರೋದ್ರಿಂದ ಆ ಸಡನ್ ಬ್ಲಾಕೇಜ್‌ನ ಅವಾಯ್ಡ್ ಆಗುತ್ತೆ. ಅಕಸ್ಮಾತ್ ಟ್ರಾವೆಲ್ ಮಾಡಿದ್ರಿ, ಕಿವಿ ಬ್ಲಾಕ್ ಆಗಿತ್ತು. ಟ್ರಾವೆಲ್ ಮುಗಿಸ್ಕೊಂಡು ಬಂದ್ಮೇಲೂನು 1 ದಿವಸ 2 ದಿವಸ ಆದ್ರೂ ಕಿವಿ ಬ್ಲಾಕ್ ಕಮ್ಮಿನೇ ಆಗಿಲ್ಲ, ಕಿವಿ ಕಮ್ಮಿ ಕೇಳ್ತಾ ಇದೆ, ಕಿವಿ ನೋವು ಸ್ಟಾರ್ಟ್ ಆಗಿದೆ ಅನ್ನೋದಾದ್ರೆ ದಯವಿಟ್ಟು ನಿಮ್ಮ ಹತ್ರದಲ್ಲಿರೋ ENT ಡಾಕ್ಟರ್‌ನ ಕನ್ಸಲ್ಟ್ ಮಾಡಿ. ಧನ್ಯವಾದಗಳು.